ರಿಷಬ್ ಶೆಟ್ಟಿ ಅವರು ನಟಿಸಿ ನಿರ್ದೇಶಿಸಿರುವ ಕಾಂತಾರ ಚಾಪ್ಟರ್ 1 ದೇಶಾದ್ಯಂತ 7,000 ಸ್ಕ್ರೀನಲ್ಲಿ ಮೊದಲ ಬಾರಿಗೆ ದಕ್ಷಿಣ ಅಮೆರಿಕದಲ್ಲಿ ಸ್ಪ್ಯಾನಿಷ್ ಭಾಷೆಯಲ್ಲಿ ಡಬ್ ಆಗಿ 30 ದೇಶಗಳಲ್ಲಿ ಒಂದೇ ಬಾರಿ ಅಂದರೆ ಅಕ್ಟೋಬರ್ 2ರಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇನ್ನು ಸಿನಿಮಾ ತಂಡ ಸಿನಿಮಾದ ಟ್ರೈಲರ್ನ ರಿಲೀಸ್ ಮಾಡಿದ್ದು ಎಲ್ಲ ಭಾಷೆಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ನ ಪಡ್ಕೋತಾ ಇದೆ. ಸೊ ಇವತ್ತು ನಾನು ನೋಡಿದ್ದು ಕಾಂತಾರ ಚಾಪ್ಟರ್ 1ನ ಟ್ರೈಲರ್. ಇನ್ನು ಟ್ರೈಲರ್ ನೋಡಿದ ಮೇಲೆ ಮೊದಲು ನನಗನ್ಸಿದ್ದು ಸಿನಿಮಾ ಪೂರ್ತಿ ಏನಿದೆಯೋ ಅದನ್ನೇ ಟ್ರೈಲರಲ್ಲಿ ತೋರಿಸಿದ್ದಾರೆ ಅಂತ. ಕೆಲವು ಸಿನಿಮಾಗಳು ಹೇಗಾಗುತ್ತೆ ಅಂದರೆ ಟ್ರೈಲರಲ್ಲಿ ಮಾತ್ರ ಚೆನ್ನಾಗಿರೋ ಪೋರ್ಷನ್ಗಳ ಜೊತೆ ತುಂಬ ಕ್ಯಾಚಿಯಾಗಿ ಕ್ರಿಯೇಟ್ ಮಾಡ್ತಾರೆ. ಬಟ್ ಸಿನಿಮಾದಲ್ಲಿ ಸ್ಟೋರಿನೇ ಬೇರೆ ಆಗಿರುತ್ತೆ. ಅದು ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಆದರೆ ರಿಷಬ್ ಶೆಟ್ಟಿ ಅವರು ಹೇಳಿರೋ ಹಾಗೆ ನಾನು ಸಿನಿಮಾದಲ್ಲಿ ಏನು ಕತೆ ಇರುತ್ತೋ ಅದನ್ನೇ ಟ್ರೈಲರಲ್ಲಿ ಕಟ್ ಮಾಡೋದು ಅಂತ. ಸೊ ನನ್ನ ಪ್ರಕಾರ ಟ್ರೈಲರ್ ನೋಡಿದ ಮೇಲೆ ಟ್ರೈಲರು ಅದೇ ರೀತಿ ಇತ್ತು. ಇನ್ನು ಟ್ರೈಲರ್ನ ಕತೆ ವಿಷಯಕ್ಕೆ ಬಂದರೆ ಕಾಂತಾರ ಫಸ್ಟ್ ಮೂವಿ ಎಲ್ಲಿ ಎಂಡ್ ಆಗಿತ್ತೋ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕುಲಶೇಖರ ರಾಜನಾಗಿ ಗುಲ್ಶನ್ ದೇವಯ್ಯ ಅವರು ಕಾಣಿಸ್ಕೊಂಡಿದ್ದು ಈ ರಾಜ ಕಾಂತಾರ ಪ್ರದೇಶದ ಜನಗಳ ಮೇಲೆ ದೌರ್ಜನ್ಯ ಮತ್ತು ದರ್ಪ ತೋರಿಸ್ತಿದ್ದಾನೆ. ಜೊತೆಗೆ ಇಂತಿಷ್ಟು ಪಾಲು ಅವ್ರು ಬೆಳೆದಿದ್ದ ಬೆಳೆಗಳಲ್ಲಿ ರಾಜನಿಗೆ ಕೊಡಬೇಕಾಗಿರುತ್ತೆ. ಸೊ ಇದರ ವಿರುದ್ಧ ಹೋರಾಡೋದೇ ರಿಷಬ್ ಶೆಟ್ಟಿ ಅವರ ಪಾತ್ರ ಪೆರ್ಮಿ ಅನಿಸುತ್ತೆ. ಜೊತೆಗೆ ಟ್ರೈಲರಲ್ಲಿ ಹೇಳಿರೋ ಹಾಗೆ ಕಾಂತಾರದವರು ವ್ಯಾಪಾರಕ್ಕೆ ಬಂದರಿಗೆ ಬಂದಿದ್ದಾರೆ. ಇವರು ರಾಜರ ವಿರುದ್ಧವಾಗಿ ಬಂದಿರ್ತಾರೆ ಅನಿಸುತ್ತೆ. ಜೊತೆಗೆ ರುಕ್ಮಿಣಿ ವಸಂತ್ ಅವರ ಪಾತ್ರ ಕನಕಾವತಿ ಮತ್ತು ಪೆರ್ಮಿ ಜೊತೆ ಪ್ರೀತಿಯಾಗಿದೆ. ಸೊ ಇದರೆಲ್ಲ ಕಾರಣದಿಂದ ರಾಜ ಸಿಟ್ಟಾಗಿ ಅವರನ್ನು ಬಂಧಿಸಿ ಶಿಕ್ಷೆ ಕೊಡ್ತಿರ್ತಾನೆ. ಈ ಇಮೇಜ್ಗಳ ಮೂಲಕ ಹೀಗೆ ನಾವು ಗೆಸ್ ಮಾಡ್ಬೋದು. ರಿಷಬ್ ಶೆಟ್ಟಿ ಅವರ ಭುಜದ ಮೇಲಿರೋ ಈ ಮಾರ್ಕ್ಗಳು ಸ್ಟಾರ್ಟಿಂಗಲ್ಲಿ ಇಲ್ಲ, ಆಮೇಲೆ ಅವರ ಬಂಧಿಸಿದ ಮೇಲೆ ಆ ಮಾರ್ಕ್ ಹಾಗೇ ಇದೆ ಕೊನೆವರೆಗೂ. ಸೊ ಆ ರಾಜರ ವಿರುದ್ಧ ಕಾಂತಾರ ಪ್ರದೇಶದ ಜನರು ಹೋರಾಟ ಮಾಡ್ತಾರೆ. ಆ ಹೋರಾಟದಲ್ಲಿ ಮೋಸ್ಟ್ಲಿ ಸೋಲ್ತಾರೆ ಅನಿಸುತ್ತೆ. ಅವ್ರ ಕೈಯಲ್ಲಿ ಸಾಧ್ಯ ಆಗದೆ ಇದ್ದಾಗ ಆಗ ಪೆರ್ಮಿ ಪಾತ್ರ ನಾಗಸಾಧುವಾಗಿ ಇಲ್ಲ ಶಿವನ ಅವತಾರ ತಾಳ್ಬೋದು ಅನಿಸುತ್ತೆ. ಮೇಲ್ನೋಟಕ್ಕೆ ಟ್ರೈಲರ್ ನೋಡಿ ನನಗನ್ಸಿದ್ದಿದ್ದು. ಇನ್ನು ಟ್ರೈಲರಲ್ಲಿ ಸುಮಾರು ವಿಷಯಗಳಿದೆ, ಕಾದು ನೋಡಬೇಕು ಸಿನಿಮಾ ಹೇಗೆ ಮೂಡ್ ಬಂದಿದೆ ಅಂತ. ಇನ್ನು ರಿಷಬ್ ಶೆಟ್ಟಿ ಅವರು ತುಂಬ ಎನರ್ಜೆಟಿಕ್ ಆಗಿ ಪವರ್ಫುಲ್ಲಾಗಿ ಕಾಣಿಸ್ಕೊಂಡಿದ್ದಾರೆ. ರುಕ್ಮಿಣಿ ವಸಂತ್ ಅವರು ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ರಾಜನಾಗಿ ಗುಲ್ಶನ್ ದೇವಯ್ಯ ಅವರು ಕನ್ನಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಸಿನಿಮಾದಲ್ಲಿ ಇವ್ರ ಪಾತ್ರ ಮಸ್ತ್ ಮಜಾ ಕೊಡುತ್ತೆ ಅನಿಸುತ್ತೆ. ಇನ್ನು ಇದಕ್ಕೆ ಅಜನೀಶ್ ಲೋಕನಾಥ್ ಅವರು ಮ್ಯೂಸಿಕ್ ನೀಡಿದ್ದು ಸಿನಿಮಾದಲ್ಲಿ ಇವ್ರ ಚಮತ್ಕಾರ ಹೇಗೆ ಮೂಡ್ ಬಂದಿದೆ ಅಂತ ಕಾದು ನೋಡಬೇಕಾಗಿದೆ. ಸೊ ಇದಿಷ್ಟು ಇವತ್ತು ನಾನು ನೋಡಿದ್ದು ನನಗನ್ಸಿದ್ದು ಕಾಂತಾರ ಸಿನಿಮಾದ ಟ್ರೈಲರ್ ಬಗ್ಗೆ. ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿ ಯು ಸೂನ್.